ತೀವ್ರ ಮತದಾನದ ಪಟ್ಟಿಯ ಪರಿಷ್ಕರಣೆಯ ಬಗ್ಗೆ ಎಚ್ಚರವನ್ನ ಜನಗಳಿಗೆ ಕೊಡೋದಕ್ಕೆ ಬಂದಿದ್ದೀವಿ. SIR ಒಂದು ಕಡೆ ಪಾರದರ್ಶಕತೆಯನ್ನು ಕಾಪಾಡ್ಕೊಬೇಕನ್ನೋ ಒಂದು ಸದುದ್ದೇಶ ಇದೆ. ಚುನಾವಣಾ ಆಯೋಗ ಇದರಲ್ಲಿ ಸರಿಯಾದ ಒಂದು ನಿಲುವನ್ನು ತಗೊಬೇಕು. ಯಾವುದೇ ಧರ್ಮ ಜಾತಿಗಳ ಆಚೆ ಯಾರೂ ಕೂಡ ಮತದಾರಗಳಿಂದ ವಂಚಿತರಾಗಬಾರ್ದು. ಈ ನೆಲಮೂಲದ ಜನ ನಾವು ನಾಗರಿಕರು ಅಂತ ಸಾಬೀತು ಮಾಡಬೇಕಾದಂಥ ಒಂದು ಅಗತ್ಯ ನಿರ್ಮಾಣ ಆಗಿದೆ. ಇದು SIR ಅನ್ನೋ ಪ್ರಕ್ರಿಯೆ ನೀವು ಮಾಡ್ತಿರೋದು ಸರಿ ಇಲ್ಲ. ಜನರನ್ನು ಸಂಕಷ್ಟಕ್ಕೆ ದೂಡುತ್ತಿರುವ ಈ SIR ಅನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಇದು ಭಾಳ ಕ್ಲಿಯರ್ ಆಗಿ ಹಿಂದುಳಿದವರನ್ನು, ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರನ್ನ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇಡುವಂಥ ಪ್ರಕ್ರಿಯೆ. ಏನು ಈ ದಿನ ರಾಜ್ಯಾದ್ಯಂತ SIRನ ಖಂಡಿಸಿ ಎದ್ದೇಳು ಕರ್ನಾಟಕ ಹಾಗೂ ಪ್ರಗತಿಪರ ಸಂಘಟನೆಗಳು ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟ ಎಲ್ಲ ಕಡೆ ಜನಜಾಗೃತಿ ಜಾಥಾವನ್ನು ಮಾಡ್ತಾಯಿದೆ. ಪ್ರಮುಖ ಉದ್ದೇಶ ಏನಂದರೆ ಈಗೇನು ಸರ್ಕಾರ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತೇಳಿ ವಿಶೇಷ ಮತ ಪರಿಷ್ಕರಣೆ ಅಂತೇಳಿ ರಾಜ್ಯದಲ್ಲಿ ಮಾಡ್ತಾಯಿದೆ. ಇದು ಯಾರ ಮತವನ್ನು ಕಸಿಬಾರ್ದು. ಶ್ರಮಜೀವಿಗಳು, ದಲಿತರು ಹಾಗೂ ಆದಿವಾಸಿಗಳು, ಅಲೆಮಾರಿಗಳು ಅತಿ ಹೆಚ್ಚಾಗಿ ಇದರಿಂದ ಮತದಾನದ ಹಕ್ಕಿಂದ ಹೊರಗುಳಿತಕ್ಕಂಥ ಸಾಧ್ಯತೆಗಳಿದೆ. ಇದನ್ನೆಲ್ಲ ನುರಿತ ಮತ್ತು ವೈಜ್ಞಾನಿಕವಾಗಿ ಕೆಲವರೆಲ್ಲ ಅಧ್ಯಯನ ಮಾಡಿರೋದ್ರಿಂದ ಇದರಿಂದ ತುಂಬ ಸಮುದಾಯಗಳು ಆಚೆ ಉಳಿತಕ್ಕಂಥದ್ದು. ಸಂವಿಧಾನ ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕನ್ನು ಕಸಿಯುವಂಥ SIR ನೀತಿಯನ್ನು ವಿರೋಧ ಮಾಡಿ ಎಲ್ಲ ಪ್ರಗತಿಪರ ಮನಸ್ಸುಗಳು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದಿದೆ. ಸ್ಲಮ್ ಜನಾಂದೋಲನ ಕರ್ನಾಟಕ ಕೂಡ ಈಗಾಗಲೇ ನಿರಂತರವಾಗಿ 4 ತಿಂಗಳಿಂದ ಎಲ್ಲ ಜನರಿಗೆ ಸ್ಲಮ್ಗಳಲ್ಲಿ ಹೋಗಿ SIR ಸಂಬಂಧ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. SIR ಒಂದು ಕಡೆ ಪಾರದರ್ಶಕತೆಯನ್ನು ಕಾಪಾಡ್ಕೊಬೇಕನ್ನೋ ಒಂದು ಸದುದ್ದೇಶ ಇದೆ. ಚುನಾವಣಾ ಆಯೋಗ ಇದರಲ್ಲಿ ಸರಿಯಾದ ಒಂದು ನಿಲುವನ್ನು ತಗೊಬೇಕು. ಯಾರನ್ನೂ ಕೂಡ ಮತದಾನದ ಹಕ್ಕಿಂದ ಕಸಿಯುವಂಥ ಕೆಲಸ ಮಾಡಬಾರ್ದು ಅನ್ನೋ ಒತ್ತಾಯ ಎಲ್ಲರ ಒಕ್ಕೂರಲ ಒತ್ತಾಯ ಅಡಗಿರ್ತಕ್ಕಂಥದ್ದು. ಸಂವಿಧಾನದ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಆಶಯ ಆಗಿರ್ತಕ್ಕಂಥದ್ದು ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತು ರಾಜ್ಯಾದ್ಯಂತ SIR ವಿರೋಧಿಯಾದಂಥ ಒಂದು ಅಭಿಯಾನವನ್ನು ನಾವು ಜಾಥಾವನ್ನು ಮಾಡ್ತಾಯಿದ್ದೀವಿ. ದೇಶಾದ್ಯಂತ ನಡೆದಿರುವಂಥ SIR ಪ್ರಕ್ರಿಯೆ ಏನಿದೆಯೋ ಇದು ನಿಜಕ್ಕೂ ನಮಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಈ ದೇಶದಲ್ಲಿ 6.5 ಕೋಟಿ ವೋಟುಗಳನ್ನು ಇವತ್ತೇನು ಅವರ ಹಕ್ಕನ್ನು ಕಳೆದಿದೆ SIR ಮೂಲಕ, ನಾಳೆ ರಾಜ್ಯದಲ್ಲಿ ನಡೀತಿರುವಂಥ ಈ ಪ್ರಕ್ರಿಯೆ ಕೂಡ ರಾಜ್ಯದ ಭಾಗ ಆಗಿರುವಂಥ ನಮ್ಮೆಲ್ಲರೂ ಕೂಡ ಒಂದು ನಿಜಕ್ಕೂ ಒಂದು ಆತಂಕವನ್ನು ತರ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ನಾವಿವತ್ತು SIR ಎಂಬುದು ಒಂದು ಸಂವಿಧಾನ ಬಾಹಿರವಾಗಿ ನಡೀತಿರುವಂಥ, ರಾಜಕೀಯ ಪ್ರೇರಿತವಾಗಿ ನಡೀತಿರುವಂಥ ಒಂದು ಒಂದು ಸಂಚಾಗಿದೆ. ಹಾಗಾಗಿ ಇದು ಸಂವಿಧಾನ ವಿರುದ್ಧ ಆಗಿರುವಂಥ ಮತ್ತು ಕಾನೂನು ಬಾಹಿರವಾಗಿರುವಂಥ ಈ ಪ್ರಕ್ರಿಯೆ ಏನಿದೆ ಇದನ್ನು ನಾವ್ಯಾರೂ ಒಪ್ಪೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು SIR ವಿಚಾರ ಬಗ್ಗೆ ನಾವು ಜನರಿಗೆ ಜಾಗೃತಿ ಮೂಡಿಸೋ ಒಂದು ಕೆಲಸವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರಾಜ್ಯದ ಯಾರ ಮತದಾರರೂ ಕೂಡ ಯಾವುದೇ ಧರ್ಮ ಜಾತಿಗಳ ಆಚೆ ಯಾರೂ ಕೂಡ ಮತದಾರಗಳಿಂದ ವಂಚಿತರಾಗಬಾರ್ದು. ಪ್ರತಿಯೊಬ್ಬರ ಓಟುಗಳು ಉಳಿಬೇಕು. ಸಂವಿಧಾನ ಕೊಟ್ಟಂಥ, ಬಂದಂಥ ಎಲ್ಲ ಓಟುಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಪಣ ತೊಡಬೇಕು. ಇದು ನಮ್ಮ ಹಕ್ಕು ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಸ್ವತಂತ್ರ ಉಳಿಸ್ಕೊಳ್ಬೇಕು ಅಂತಂದರೆ ನಾವು ನಮ್ಮ ಓಟಿನ ಹಕ್ಕನ್ನು ಉಳಿಬೇಕು. ಈ ಮೂಲಕ ಜನಜಾಗೃತಿಯನ್ನು ಮೂಡಿಸೋದಕ್ಕೆ ನಾವೆಲ್ಲ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ತುಮಕೂರಿನಲ್ಲಿ ಆರಂಭ ಮಾಡಿದ್ದೀವಿ. ತುಮಕೂರಿನ ನಾಗರಿಕರಾದ ಜನ ಎಲ್ಲರೂ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡು SIRನ ವಿರೋಧ ಮಾಡಬೇಕು. ಒಂದು ವೇಳೆ ನೀವು ಜಾರಿ ಮಾಡದೇ ಆಗಿದ್ದರೆ ಯಾರ ಓಟನ್ನು ಕೂಡ ಕಿತ್ಕೊಳ್ಳೋ ಪ್ರಯತ್ನವನ್ನು ಸರ್ಕಾರ ಆಗಲಿ ಚುನಾವಣಾ ಆಯೋಗ ಆಗಲಿ ಮಾಡಬಾರ್ದು ಅಂತೇಳಿ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನಾವು ಈ SIRಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಯಾಕೆಂದರೆ ಇದು SIR ಅನ್ನೋದು ಒಂದು ಜನವಿರೋಧಿ ಚಟುವಟಿಕೆ. ಈ ಜನವಿರೋಧಿ ಚಟುವಟಿಕೆ ಮಾಡೋದ್ರ ಮೂಲಕ ಏನು ಮಾಡ್ತಾ ಇದೆ ಅಂದರೆ ಈ ದೇಶದ ನೆಲದ ಜನ, ಈ ನೆಲಮೂಲದ ಜನ ನಾವು ನಾಗರಿಕರು ಅಂತ ಸಾಬೀತು ಮಾಡಬೇಕಾದಂಥ ಒಂದು ಅಗತ್ಯ ನಿರ್ಮಾಣ ಆಗಿದೆ. ಅದನ್ನು ಮಾಡೋಕ್ಕಾಗದೆ ಹೋದರೆ ಈಗ ನಾವು ಈ ದೇಶದಲ್ಲೇ ತಬ್ಬಲಿಗಳಾಗಿ ಬದುಕಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಉದಾಹರಣೆಗೆ ಏನಪ್ಪ ಅಂದರೆ ನಮ್ಮ ತಂದೆ ಎಲ್ಲಿ ಹುಟ್ಟಿದ್ರು ಅನ್ನೋದು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ನನಗೆ 56 ವರ್ಷ. ಈಗ ನಮ್ಮ ತಂದೆಗೆ ಒಂದು 75 ವರ್ಷ. 75 ವರ್ಷದಿಂದ ಬರ್ತ್ ಸರ್ಟಿಫಿಕೇಟ್ ಅಂತ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಆ ಬರ್ತ್ ಸರ್ಟಿಫಿಕೇಟ್ ಕಾನ್ಸೆಪ್ಟ್ ಬಂದಿದ್ದು ಇತ್ತೀಚೆಗೆ ಒಂದು 40 ವರ್ಷ 50 ವರ್ಷದಿಂದ 40 ವರ್ಷದಿಂದ ಈಚೆಗೆ. ಅದನ್ನು ತಗೊಂಬಂದು ಕೊಡಿ ಅಂದರೆ ಎಲ್ಲಿಂದ ತರೋಕ್ಕೆ ಸಾಧ್ಯ?
ಹಾಗಾಗಿ ಎಷ್ಟೋ ಜನ ಸ್ಕೂಲ್ಗೆ ಹೋಗಿಲ್ಲ, ಅವರು ಏನು ಮಾಡೋಕ್ಕಾಗುತ್ತೆ? ಹಾಗಾಗಿ ನಿಮ್ಮ ನಾಗರಿಕತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ಭಾಳ ಕ್ಲಿಯರಾಗಿ ಹಿಂದುಳಿದವರನ್ನು, ಮುಸಲ್ಮಾನರನ್ನು, ಅಲ್ಪಸಂಖ್ಯಾತರನ್ನ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇಡುವಂಥ ಪ್ರಕ್ರಿಯೆ. ಮೇಲಾಗಿ ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು ಚುನಾವಣಾ ಆಯೋಗ, ಚುನಾವಣೆಗಳು ಕೆಲವೇ ಜನ ಮತ ಹಾಕ್ತಿದ್ರು, ಅಂಥ ಸ್ಥಿತಿಗೆ ಭಾರತವನ್ನು ತಾಂಡೋಗಿ ನಿಲ್ಲಿಸಬೇಕು ಅಂತ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಈ ಮೂಲಕ ನಾನು ಸ್ಪಷ್ಟಪಡಿಸೋಕ್ಕೆ, ಎಚ್ಚರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಆತ್ಮೀಯರೇ, ಇವತ್ತು ನಾವು ಇಲ್ಲಿ ಎದ್ದೇಳು ಕರ್ನಾಟಕ ಮತ್ತು ಇತರ ಪ್ರಗತಿಪರ ಸಂಘಟನೆಗಳ ಮೂಲಕ ಒಂದು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಇಲ್ಲಿ ಬಂದಿದ್ದೇವೆ. ಇದು ಯಾವ ಅರಿವು ಅಂತಂದರೆ, ಇತ್ತೀಚೆಗೆ ಪ್ರಾರಂಭ ಆಗಿರುವಂತಹ ವಿಶೇಷ ತೀವ್ರ ಮತದಾನದ ಪಟ್ಟಿಯ ಪರಿಷ್ಕರಣೆಯ ಬಗ್ಗೆ ಎಚ್ಚರವನ್ನು ಜನಗಳಿಗೆ ಕೊಡೋದಕ್ಕೆ ಬಂದಿದ್ದೀವಿ. ಅದರಲ್ಲಿ ಅವರು ಕೇಳ್ತಾ ಇರುವಂಥ ಒಂದು ಎಲ್ಲ ದಾಖಲೆಗಳನ್ನು ನಮ್ಮ ಎಲ್ಲ ಪ್ರಜೆಗಳು, ಈ ಭಾರತದ ಪ್ರಜೆಗಳು ಅದನ್ನು ಇಟ್ಕೊಂಡಂತೆ ನಿಮ್ಮ ಮತದ ಹಕ್ಕನ್ನು ನೀವು ಉಳಿಸ್ಕೊಳ್ಬೇಕು, ಎಚ್ಚರಿಕೆಯಿಂದ ಇರಿ. ಮತದಾನ ನಾನು ಮಾಡದಿದ್ದರೆ ಏನಾಗುತ್ತೆ ಬಿಡು ಅನ್ನೋದು ಬೇಡವೇ ಬೇಡ. ಮತದಾನದ ಹಕ್ಕನ್ನು ಕಳ್ಕೊಂಡ್ರೆ ಬೇರೆ ಎಲ್ಲ ಮೂಲಭೂತ ಸೌಕರ್ಯದ ಹಕ್ಕನ್ನು ಕೂಡ ನೀವು ಕಳ್ಕೊಳ್ತೀರಾ. ಆವಾಗ ನಾವು ಭಾರತದ ಪ್ರಜೆಗಳಾಗಿ ಉಳಿಯೋದಿಲ್ಲ. ಇದು ತುಂಬ ದೊಡ್ಡದಾದ ಅನ್ಯಾಯ ಮತ್ತು ಇಡೀ ಭಾರತದ ಯಾವುದೇ ಪ್ರಜೆಗೆ ದೊಡ್ಡ ಹಿನ್ನಡೆ ಅಂತ ಹೇಳಿ SIR ಇದು ಬೇಡ. ಇದು SIR ಅನ್ನೋ ಪ್ರಕ್ರಿಯೆ ನೀವು ಮಾಡ್ತಿರೋದು ಸರಿ ಇಲ್ಲ. ಇದನ್ನು ನಾವು ತೀವ್ರವಾಗಿ ಪ್ರಗತಿಪರ ಸಂಘಟನೆಗಳು, ಎದ್ದೇಳು ಕರ್ನಾಟಕ ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ. ಆದರೆ ನೀವು ಮಾಡಲೇಬೇಕಾದರೆ ಅದನ್ನು ಸರಳಗೊಳಿಸಿ ಜನಗಳಿಗೆ, ಜನಸಾಮಾನ್ಯರಿಗೆ ನ್ಯಾಯವನ್ನು ಒದಗಿಸಿ ಅನ್ನೋದು ನಮ್ಮೆಲ್ಲರ ಕಳಕಳಿ. ನಮಸ್ಕಾರ. ಇವತ್ತು ನಾವು ರಾಜ್ಯ ಮಟ್ಟದ ಜನಜಾಗೃತಿ ಜಾಥಾವನ್ನು ಆರಂಭ ಮಾಡಿದ್ದೀವಿ. ಯಾವುದರ ಬಗ್ಗೆ ಜಾಗೃತಿ? SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವ ಪ್ರಕ್ರಿಯೆಯನ್ನು ಇವತ್ತು ಚುನಾವಣಾ ಆಯೋಗ ಆರಂಭ ಮಾಡಿದೆ. ಅದರ ಆರಂಭಿಕ ಚಟುವಟಿಕೆ ಮ್ಯಾಪಿಂಗ್ ಆಗಿದೆ. 30ನೇ ತಾರೀಕಿಂದ SIR ಪ್ರಕ್ರಿಯೆಯಲ್ಲಿ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆನ್ನುವಂಥ ವಿಶೇಷವಾದ ಕೆಲಸಕ್ಕೆ ಜನರನ್ನು ದೂಡಿದೆ. ಇದುವರೆಗೂ ಕೂಡ IR ಇಂಟೆನ್ಸಿವ್ ರಿವಿಷನ್ ಅಂದರೆ ಚುನಾವಣಾ ಅಧಿಕಾರಿಗಳೇ ಬಂದು 10 ವರ್ಷಕ್ಕೊಂದ್ಸರಿ ಅವರೇ ಎಲ್ಲ ಕೆಲಸಗಳನ್ನು ಮಾಡಿಕೊಂಡವರು. ಆದರೆ ಇವತ್ತು ಚುನಾವಣಾ ಆಯೋಗ ಮ್ಯಾಪಿಂಗ್ ಮಾಡಿದೆ. ಯಾರ್ದು ಮ್ಯಾಪಿಂಗ್ ಆಗಿದೆ ಅವ್ರಿಗೆ ಎನ್ಯೂಮರೇಷನ್ ಫಾರಮ್ ಅಂತ ಕೊಡ್ತಾರೆ. ಆ ಫಾರಮ್ಮನ್ನು ತುಂಬಿ ನಾವು ಕೊಟ್ಟು ಮಾತ್ರ ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ತೀವಿ. ಅಂದರೆ ನೋಂದಣಿ ಕೆಲಸವನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಕೆಲವರು ಮ್ಯಾಪಿಂಗ್ ಆಗಿಲ್ಲ, ಅವ್ರಿಗೆ ನೋಟಿಸ್ ಬರುತ್ತೆ. ಆ ನೋಟಿಸಿಗೆ ನಾವು ಇದೇ ಸ್ಥಳದ ಮತದಾರ, ನಾಗರಿಕ ಎನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕು. ಎಂಥ ವಿಚಿತ್ರ ನೋಡಿ. 100 ವರ್ಷದಿಂದ ಈ ದೇಶದಲ್ಲಿ ಬದುಕಿದ್ದೀವಿ. 100 ವರ್ಷದಿಂದ ಈ ದೇಶಕ್ಕೋಸ್ಕರ ದುಡಿದಿದ್ದೀವಿ. ನಾವು ಈ ದೇಶದ ಎಲ್ಲ ಆಗುಹೋಗುಗಳಿಗೆ ಭಾಗಿಗಳಾಗಿದ್ದೀವಿ, ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆದ್ರೂ ನಮ್ಮ ಹತ್ರ ದಾಖಲೆ ಇಲ್ಲ ಅಂತ ಒಂದೇ ಕಾರಣಕ್ಕೆ ನಮ್ಮ ಈ ಒಂದು ಪೌರತ್ವದ ಹಕ್ಕನ್ನು ನಿರಾಕರಿಸಿ ಜನರನ್ನು ಸಂಕಷ್ಟಕ್ಕೆ ದೂಡುತ್ತಿರುವ ಈ SIR ಅನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಆದರೆ ಜನರಲ್ಲಿ ಮನವಿ ಮಾಡೋದು, ಈಗಿನ ಸಂದರ್ಭದಲ್ಲಿ ನಾವು ವಿರೋಧ ಮಾಡಿದರೂ ಕೂಡ ನೀವು ಅಗತ್ಯ ದಾಖಲೆಗಳನ್ನ ಕೊಡೋದ್ರ ಮೂಲಕ, ಎನ್ಯುಮರೇಷನ್ ಫಾರಮ್ ತುಂಬೋದ್ರ ಮೂಲಕ ಮತದಾರರ ಪಟ್ಟಿಯಿಂದ ಆಚೆ ಹೋಗದ ಎಚ್ಚರ ವಹಿಸಿ ಎನ್ನುವ ಒಂದು ಮನವಿಯೊಂದಿಗೆ ನಾವು ಈ ಕಾರ್ಯಕ್ರಮ ಮಾಡ್ತೇವೆ. ಇನ್ನೊಂದು, ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀವಿ. ಜನರಿಗೆ ಏನು ದಾಖಲೆಗಳು ಬೇಕಾ ಎಲ್ಲ ದಾಖಲೆಗಳನ್ನು ಸರ್ಕಾರ ಕೊಡಬೇಕು. ಆ ಮೂಲಕ ಜನರನ್ನು ಮತದಾರರ ಪಟ್ಟಿಯಲ್ಲಿ ಉಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಿದ್ದೀವಿ, ಇದನ್ನು ನೀವು ಸರಳಗೊಳಿಸಬೇಕು. ಯಾರನ್ನು ಮತದಾರರ ಪಟ್ಟಿಯಿಂದ ಆಚೆಗೆ ಹೋಗ್ಕೊಡ್ದು, ಜನರನ್ನು ಸಂಕಷ್ಟಕ್ಕೆ ದೂಡ್ಕೊಡ್ದು ಎನ್ನುವ ಆಗ್ರಹದೊಂದಿಗೆ ನಾವು ಈ ಜಾಥಾವನ್ನು ಆರಂಭ ಮಾಡಿದ್ದೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.